ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಹೆಲ್ತಿ ಆಗಿರುವಂತ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಆರೋಗ್ಯಕರವಾಗಿರುವಂತ ಲಡ್ಡು ಯಾವ ಬೇಕರಿನಲ್ಲೂ ಸಿಗಲ್ಲ. ಅಷ್ಟು ಹೆಲ್ತಿ ಅಂತ ಹೇಳ್ಬೋದು. ಅದೇ ರಾಗಿ ಲಡ್ಡು. ತುಂಬಾ ಸಲ ನಾವು ರಾಗಿ ಲಡ್ಡು ಮಾಡಿದಾಗ ಮನೆಯಲ್ಲಿ ತಿನ್ನೋರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ರಾಗಿ ಲಡ್ಡುನ ಟ್ರೈ ಮಾಡಿ ಒಂದಕ್ಕೆ 4 ಲಡ್ಡು ತಿಂದು ಖಾಲಿ ಮಾಡೋದಂತ ಗ್ಯಾರಂಟಿ. ಚಿಕ್ಕ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ 1 ಕಪ್ಪಿನ ಅಳತೆಯಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಮನೆಯಲ್ಲಿ ಮಾಡಿರುವಂತ ರಾಗಿ ಹಿಟ್ಟು ಆಗಿರ್ಬೋದು, ಹೊರಗಡೆ ಪ್ಯಾಕೆಟ್ ಅಲ್ಲಿ ತಗೊಂಡಿರುವಂತ ರಾಗಿ ಹಿಟ್ಟು ಹಾಕಿದ್ರು ಪರವಾಗಿಲ್ಲ. ನಂತರ ಇದಕ್ಕೆ 1 ಟೀ ಲೋಟದಷ್ಟು ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೋಬೇಕು. ತೀರಾ ಮೆತ್ತಗಾಗಬಾರ್ದು, ಹಾಗಂತ ತೀರಾ ಗಟ್ಟಿನೂ ಆಗ್ಬಾರ್ದು. ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ನಾವು ಯಾವ ತರ ಕಲಿಸ್ಕೊಂತೀವಿ ನೋಡಿ, ಸೇಮ್ ಅದೇ ಹದನ ಇರ್ಲಿ. ಇವಾಗ ರಾಗಿ ಹಿಟ್ಟನ್ನ 2 ಭಾಗಗಳಾಗಿ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 1 ಭಾಗದಷ್ಟು ರಾಗಿ ಹಿಟ್ಟನ್ನ ತಗೊಂಡು ಬಟರ್ ಪೇಪರ್ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ತೀರಾ ದಪ್ಪಾಗೂ ಮಾಡ್ಕೋಬೇಡಿ, ಹಾಗಂತ ತೆಳುವಾಗೂ ಮಾಡ್ಕೋಬೇಡಿ. ಒಂದು ಅರ್ಧ ಇಂಚಷ್ಟು ದಪ್ಪ ಇರ್ಲಿ. ನಂತರ ಬಟರ್ ಪೇಪರ್ ಇಂದ ಈ ರೀತಿ ತೆಗೆದ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ಕಾದಿರುವಂತ ಹಂಚಿನ ಮೇಲೆ ರಾಗಿ ರೊಟ್ಟಿನ ಹಾಕೊಂತ ಇದ್ದೀನಿ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಿದೆ ಅನ್ನೋ ಟೈಮ್ ಅಲ್ಲಿ ಈ ರೀತಿ ರಿವರ್ಸ್ ಮಾಡ್ಕೊಂಡು ಇನ್ನೊಂದ್ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಗ್ಯಾಸ್ ಅನ್ನ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. 2 ಕಡೆ ಈ ರೀತಿ ನೀಟಾಗಿ ಬೆಂದಿದೆ, ಬೇಯಿಸ್ಕೊಂಡಿದೀವಿ ಅನ್ನೋ ಟೈಮ್ ಅಲ್ಲಿ ಇವಾಗ ಇದಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಈ ರೀತಿ ಸವರ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಉಂಡೆ ಕಟ್ಟೋಕ್ಕೂ ಸುಲಭವಾಗಿ ಬರುತ್ತೆ. ಅಂದ್ರೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ ಕಡೆ ತುಪ್ಪ ಸವರಿದ ಮೇಲೆ ಈ ರೊಟ್ಟಿನ ರಿವರ್ಸ್ ಮಾಡ್ಕೊಂಡು ಇನ್ನೊಂದ್ ಕಡೆ ಕೂಡ ಈ ರೀತಿ ತುಪ್ಪನ ಅಪ್ಲೈ ಮಾಡ್ತಿದ್ದೀನಿ. ಇವಾಗ್ಲೇ ಈ ರೀತಿ ಮಾಡೋದ್ರಿಂದ ಉಂಡೆ ಕಟ್ಟಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಒಂದ್ ವೇಳೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದ್ರೆ ಎಣ್ಣೆ ಕೂಡ ಹಾಕೋಬಹುದು. ಬೇಯಿಸಿರುವಂತ ರೊಟ್ಟಿನ ಒಂದು ಪ್ಲೇಟ್ಗೆ ಹಾಕೊಂತ ಇದ್ದೀನಿ. ಅದೇ ರೀತಿ ಇನ್ನೊಂದು ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಪಾನ್ಗೆ ನಾನು 1/4 ಕಪ್ಪಿನಷ್ಟು ಶೇಂಗಾ ಬೀಜ, 1/4 ಕಪ್ಪಿನಷ್ಟು ಬಾದಾಮಿ ಹಾಕ್ತಾ ಇದ್ದೀನಿ. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಾದಾಮಿ ಮತ್ತು ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋಬೇಕು. ಮೇಲ್ಗಡೆ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದೇ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ, ಮೇಲ್ಗಡೆ ಕಲರ್ ಬಂದ್ಬಿಡುತ್ತೆ. ನೋಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ. ನಂತರ ರೊಟ್ಟಿ ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಈ ರೀತಿ ಚೂರು ಚೂರು ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂತ ಇದ್ದೀನಿ. ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಘಮ ಸ್ಮೆಲ್ ಬರ್ತಿರುತ್ತೆ. ಎಲ್ಲ ರೊಟ್ಟಿನ ಹಾಕ್ಕೊಂಡು ಇವಾಗ ಮುಚ್ಚಳನ ಮುಚ್ಚಿ ಮಿಕ್ಸಿನ ಆನ್ ಅಂಡ್ ಆಫ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಒಂದೇ ಸಾರಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಮುದ್ದೆ ಥರ ಆಗ್ಬಿಡುತ್ತೆ. ಹಾಗಾಗಿ ಮಿಕ್ಸಿ ಮಾಡಬೇಕಾದ್ರೆ ಮಿಕ್ಸಿನ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ತರಾಗಿ ಬರುತ್ತೆ. ಒಂದೇ ಸಾರಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ತುಪ್ಪ ಹಾಕಿರೋದ್ರಿಂದ ಮುದ್ದೆ ತರ ಹಾಕ್ಬಿಡುತ್ತೆ. ಹಾಗಾಗಿ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿರುವಂತ ಈ ಪುಡಿನ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಮತ್ತೆ ಬಾದಾಮಿನ ಹಾಕ್ತಿದ್ದೀನಿ, ಹುರಿದಿರುವಂತದ್ದು. ನಂತರ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ, ಸಣ್ಣದಾಗಿ ಪುಡಿ ಮಾಡಿರುವಂತ ಬೆಲ್ಲನ ಕೂಡ ಹಾಕೊಂಡು ಮಿಕ್ಸಿ ಮುಚ್ಚಳನ ಮುಚ್ಚಿಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಹಾಗಂತ ಫುಲ್ಲು ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿ ಇರ್ಲಿ. ಮಿಕ್ಸಿ ಮಾಡಿರುವಂತ ಬೆಲ್ಲದ ಪುಡಿನ ಕೂಡ ರಾಗಿ ಪುಡಿಯಲ್ಲಿ ಹಾಕ್ಬಿಡ್ತೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹುರಿದಿರುವಂತ ಬಿಳಿ ಎಳ್ಳು, ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇನ್ನೇನು ಬೆರೆಸೋ ಅವಶ್ಯಕತೆ ಇಲ್ಲ. ತುಪ್ಪ ಅಂತೂ ಬೇಡವೇ ಬೇಡ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊತಾ ಹೋಗಬೇಕು. ಒಂದು ವೇಳೆ ನಿಮಗೆ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂತಂದರೆ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಮಾಡಿರುವಂಥ ತುಪ್ಪನ ಹಾಕಿ ಇನ್ನೊಂದ್ಸರಿ ಕಲಿಸ್ಬಿಟ್ಟು ನಂತರ ಉಂಡೆ ಕಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಟ್ ನನಗಿಲ್ಲಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ, ಹಾಗಾಗಿ ನಾನು ತುಪ್ಪ ಹಾಕ್ತಾ ಇಲ್ಲ. ಪರ್ಫೆಕ್ಟ್ ಆಗಿ ಬಂದಿದೆ. ನಾನು ಹೇಳಿರುವಂಥ ಮೆಜರ್ಮೆಂಟ್ನ ಫಾಲೋ ಮಾಡಿದರೆ 100% ಶೂರ್ ತುಂಬಾನೇ ಸೂಪರ್ ಆಗಿರುವಂಥ ಹೆಲ್ತಿ ಲಡ್ಡು ರೆಡಿನ ಆಗೋಗುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ಲ. ಈ ಲಡ್ಡು ರಾಗಿ ಲಡ್ಡು ಅಂತಂದ್ರೆ ಯಾರು ನಂಬೋದೇ ಇಲ್ಲ. ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಒಂದು ಲಡ್ಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.